ಇಂಪಾರ್ಟೆನ್ಸ್ ತುಂಬ. ಈ ಕೋತಿಗಳು ಅಥವಾ ಲಂಗೂರ್ಸ್ಗಳು ನಾವೇನು ಹೇಳ್ತೀವಿ ತುಂಬ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಇದೆ. ಈ ಎಕಾಲಜಿಕಲ್ ಇಂಪಾರ್ಟೆನ್ಸಲ್ಲಿ ನಾನು ಆಗಲೇ ಹೇಳ್ದಂಗೆ ಇದು ಏನೇನು ತಿನ್ನುತ್ತೆ ಅಂತ ಹೇಳಿದೆ. ಇದು ಏನೇನು ತಿನ್ನುತ್ತೆ ಅದನ್ನೆಲ್ಲ ಇದು ಡಿಸ್ಪೋಸ್ ಮಾಡುತ್ತೆ. ಒಂದು ಹಣ್ಣು ತಿಂದರೆ ಅದನ್ನು ಡಿಸ್ಪೋಸ್ ಮಾಡುತ್ತೆ, ಒಂದು ಬೀಜ ತಿಂದರೆ ಅದನ್ನು ಡಿಸ್ಪೋಸ್ ಮಾಡುತ್ತೆ. ಇದೇನಾಗುತ್ತೆ, ಇದು ನ್ಯಾಚುರಲ್ ಆಗಿ ನಮ್ಮ ಈ ಕಾಡುಗಳಲ್ಲಿ ಒಂದು ರೀಜನ್ರೇಷನ್ಗೆ ಭಾಳ ಉಪಯೋಗ ಆಗುತ್ತೆ. ಸೀಡ್ ಡಿಸ್ಪರ್ಸಲ್ ಅಂತ ಹೇಳ್ತೀವಿ, ಅದನ್ನು ರೀಜನ್ರೇಷನ್ ಆಗುತ್ತದೆ. ಈ ಕಾಡುಗಳಲ್ಲಿ ನೀವು ಎಲ್ಲೆಲ್ಲಿ ಗ್ಯಾಪ್ಗಳಿರ್ತದೆ ಅದೆಲ್ಲ ರೀಜನ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಎಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾಯಿದೆ. ಯಾರ್ಯಾರು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಹೇಳ್ದಲ್ಲ ಆಗಲೇ ನಿಮಗೆ, ಒಂದು ಟರ್ಮೈಟ್ಸ್ದು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಒಂದು ಇನ್ಸೆಕ್ಟ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ಬೋದು. ಈ ಇನ್ಸೆಕ್ಟ್ಸ್ಗಳು ಜಾಸ್ತಿ ಆದರೆ ಏನಾಗುತ್ತೆ, ಜಾಸ್ತಿ ಈ ಫುಡ್ಗಳನ್ನ ತಿಂದ್ಬಿಡುತ್ತೆ, ಎಲೆಗಳನ್ನ ತಿನ್ನೋದು. ಇದನ್ನ ಕಂಟ್ರೋಲ್ ಮಾಡೋ ಅಂಥ ಕೆಲಸಗಳು ಇದು ಮಾಡ್ತಾ ಇದ್ದಾರೆ. ಮತ್ತು ಯಾವುದನ್ನ ಎಷ್ಟು ತಿನ್ನಬೇಕು ಅಷ್ಟು ತಿಂದು ಆ ಬ್ಯಾಲೆನ್ಸ್ನ ಇದು ಮಾಡ್ತಾ ಇದೆ. ಇದು ಭಾಳ ಎಕಾಲಜಿಕಲಿ ಭಾಳ ಇಂಪಾರ್ಟೆಂಟು. ಮತ್ತು ನ್ಯೂಟ್ರಿಯೆಂಟ್ ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದರೆ ಸಾಯಿಲ್ಗೆ ಫರ್ಟಿಲಿಟಿನ ಹಾಕುವಂಥದ್ದು. ತಿನ್ನುತ್ತೆ, ಎಲ್ಲ ಥರ ತಿನ್ನುತ್ತೆ, ಇಕ್ಕೆ ಹಾಕುತ್ತೆ, ಫರ್ಟಿಲ್ ಆಗುತ್ತೆ ಒಂದು. ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಇವಾಗ ಇದ್ರದ್ದು ಫುಡ್ ಬಿಹೇವಿಯರ್ನ ಆಲ್ಟ್ರ್ ಮಾಡ್ತಾ ಇದ್ದೀವಿ. ಏನು ನಾವು ಕೊಡ್ತೀವಿ, ನೀವು ನೋಡ್ಬೋದು, ಈಗ ಗಾಡಿಗಳು ಹೋಗ್ತಾ ಇರುತ್ತೆ ಅಥವಾ ದೇವಸ್ಥಾನಗಳಲ್ಲಾಗಿರ್ಬೋದು, ನಿಲ್ಲಿಸ್ಬಿಟ್ಟು ಅದು ಕೇಳ್ತಾ ಇದೆ ಅಂತೇಳಿ ನಾವು ಅದನ್ನ ಕೊಡ್ತಾ ಹೋಗ್ತೀವಿ. ಫಸ್ಟ್ ಪಾಪ ಅವು ಭಿಕ್ಷೆ ಬೇಡ್ತವೆ, ಇದನ್ನೇ ರೂಢಿ ಮಾಡ್ಕೊಂಡು ಏನಾಗುತ್ತೆ, ಮುಂದೆ ಒಂದಿನ ಕಿತ್ಕೊಳಕ್ ಸ್ಟಾರ್ಟ್ ಮಾಡ್ತವೆ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ರಾಬರಿ ಮಾಡ್ತವೆ, ಮಾಬ್ ಅಲ್ಲಿ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ಇದೆಲ್ಲ ಬಿಹೇವಿಯರ್ ಚೇಂಜಸ್ ಆಗ್ತಾರಂಥದ್ದು. ಯಾವಾಗ ಈ ಥರ ಒಂದು ಸಲ ನಾವು ತಿನ್ನೋಂಥ ಫುಡ್ಗೆ ಅವು ಅಡ್ಜಸ್ಟ್ ಆಗ್ತವೆ. ಈ ನ್ಯಾಚುರಲ್ ಆಗಿ ಈ ಥರ ತುಂಬ ಕಷ್ಟ ಇದೆ. ನ್ಯಾಚುರಲ್ ಆಗಿ ಫುಡ್ನ ಗ್ರ್ಯಾಬ್ ಮಾಡೋದು, ಫುಡ್ನ ಒದಗಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಒಂದು ದಿನ ಹೋಗ್ಬೇಕು, ಎಲೆ ತಿನ್ನಬೇಕು, ದಿನ ಬರಬೇಕು, ಬೀಜ ತಿನ್ನಬೇಕು, ಹಣ್ಣು ತಿನ್ನಬೇಕು, ಗೆದ್ಲು ತಿನ್ನಬೇಕು. ಇದೆಲ್ಲ ಒಂದು ಎಕ್ಸಸೈಸ್ ಅವಕ್ಕೆ. ಈ ಎಕ್ಸಸೈಸ್ನ ನಾವು ಏನು ಮಾಡ್ತಿದ್ದೀವಿ, ಹಾಳು ಮಾಡ್ತಾ ಇದೀವಿ, ಬ್ರೇಕ್ ಮಾಡ್ತಾ ಇದೀವಿ. ಹೆಂಗೆ, ನಾವು ಕೊಡುವಂಥ ಫುಡ್ಗಳಿಂದ ಏನಾಗುತ್ತೆ, ಒಂದು ನಾವು ಕೊಡುವಂಥ ಫುಡ್ಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಕಡಿಮೆ ಇರುತ್ತೆ. ಇದ್ರದ್ದು ಬ್ಯಾಲೆನ್ಸ್ನ ನಾವೇನು ಮಾಡ್ತೀವಿ, ಪ್ರೋಟೀನ್ ಬ್ಯಾಲೆನ್ಸ್ನ ಇಂಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಇದರಿಂದ ರೀಜನ್ರೇಷನ್ ಏನಾಗುತ್ತೆ, ರಿಪ್ರೊಡಕ್ಷನ್ ಏನಾಗುತ್ತೆ, ಡೌನ್ ಆಗುತ್ತೆ ಅಥವಾ ಇದನ್ನ ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದು ಬಿಹೇವಿಯರ್ಸ್. ಆಮೇಲೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಹೋಗಿ ತಿನ್ನೋದನ್ನ ಮರ್ತೇ ಬಿಡ್ತವೆ. ನ್ಯಾಚುರಲ್ ಆಗಿ ಹೋಗಿ ತಿನ್ನೋದಿದ್ದಾಗ ಓಡಾಟನೇ ಆಗಲ್ಲ. ಓಡಾಟ ಆಗದಿದ್ದು ಏನಾಗುತ್ತೆ, ಇದು ಒಬೆಸಿಟಿ ಆಗ್ಬಿಡುತ್ತೆ, ದಪ್ಪ ಆಗ್ತವೆ, ಬೇಗ ಬೇರೆ ಪ್ರಾಣಿಗಳಿಗೆ ಸಿಗಾಕೊಬಿಡ್ತವೆ. ನ್ಯಾಚುರಲ್ ಆಗಿ ಮರ ಹತ್ತೋದನ್ನ ಮರ್ತು ಬಿಡ್ತವೆ, ನ್ಯಾಚುರಲ್ ಆಗಿ ಓಡಾಡೋದನ್ನ ಮರ್ತು ಬಿಡ್ತವೆ. ಇದೆಲ್ಲ ಏನಾಗುತ್ತೆ, ಒಂದು ಸಿಸ್ಟಮಲ್ಲಿ ಈ ಟ್ರೂಪ್ ಡೈವರ್ಸಿಟಿ ಅಥವಾ ಟ್ರೂಪ್ದು ಒಂದು ಸ್ಟೆಬಿಲಿಟಿನ ಹಾಳು ಮಾಡ್ಕೊಂಡು. ಹಿಂಗಾದಾಗ ಏನಾಗುತ್ತೆ, ಈ ಕಾಡುಗಳಲ್ಲಿ ರೀಜನ್ರೇಷನ್ ಆಗೋಂಥ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಡಿಸ್ಪರ್ಸ್ ಆಗೋಂಥದ್ದು, ಇವ್ಯಾವುದು ಆಗದೇ ಇರೋದನ್ನ ನಾವು ನೋಡ್ತೀವಿ. ಇದು ಭಾಳ ನಮ್ಮ ಅಲ್ಲಿ ತುಂಬ ಕೆಟ್ಟದ್ದು. ಅದಕ್ಕೆ ನಾವು ದಯವಿಟ್ಟು ಕೇಳ್ತಿರ್ತೀವಿ, ಎಲ್ಲ ಟೂರಿಸ್ಟ್ಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು, ಯಾರೇ ಪ್ರಾಣಿಗಳಿಗೆ ನೀವು ನಿಮ್ಮ ಅನುಕಂಪ ಬೇಡ. ನೀವು ಎಲ್ಲಿ ಅನುಕಂಪ ತೋರಿಸ್ತೀರಾ ಅದ್ರದ್ದು ಸಿಸ್ಟಮ್ನ ಹಾಳು ಮಾಡ್ತೀರಾ. ಆ ಸಿಸ್ಟಮು ಬರೀ ಅದೊಂದೇ ಹಾಳಾಗೋದಲ್ಲದೆ ಏನಾಗುತ್ತೆ, ಇಡೀ ಕಾಡಲ್ಲಿರೋಂಥ ಎಕೋಸಿಸ್ಟಮಲ್ಲಿ ಏನೇನು ಆಗಬೇಕು ಆ್ಯಕ್ಟಿವಿಟೀಸ್ಗಳು ಇವೆಲ್ಲ ಡ್ರಾಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ಫುಡ್ನ ಕೊಡೋನ್ನ ಕಡಿಮೆ ಎಲ್ಲ ಮಾಡಲೇಬೇಡಿ. ಇದು ಫುಡ್ನ ಕೊಡೋಂಥದ್ದು, ಫೀಡಿಂಗ್ನ ಮಾಡೋ ಅಂಥದ್ದು, ಇವೆಲ್ಲ ನಮ್ಮಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ಇದು ಅಪರಾಧ. ಇದಕ್ಕೆ ನಮ್ಮ ನಾಗೊಳ್ಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವೇನು ಮಾಡಿದ್ದೀವಿ, ಗೇಟ್ ಟು ಗೇಟ್ ಇದನ್ನು ಮಾನಿಟ್ರ್ ಮಾಡ್ತಾ ಇರ್ತೀವಿ. ಯಾರ್ಯಾರು ಈ ಥರ ಕೆಲಸಗಳು ಮಾಡ್ತಾರೆ, ಫೀಡ್ ಮಾಡ್ತಾರೆ, ಇವ್ರಿಗೆಲ್ಲ ನಾವು ಫೈನ್ಗಳನ್ನ ನಾವು ಹಾಕ್ತೀವಿ. ಮಿನಿಮಮ್ 1000 ರೂಪೀಸ್ ಫೈನ್ ಇರುತ್ತೆ ವೈಲೇಷನ್ಸ್ಗೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವೈಲ್ಡ್ ಲೈಫ್ ಅಫೆನ್ಸ್ಗೆ ನಾವು ಫೈನ್ ಹಾಕಿ ನಾವು ಇದು ಮಾಡ್ತೀವಿ, ರಿಜಿಸ್ಟರ್ ಮಾಡ್ತೀವಿ, ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಕೆಲವೊಂದು ಕಡೆ ಕೇಸು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂತ, ಒಂದ್ಸಲ ನಾವು ಈ ಥರ ಫುಡ್ನ ಕೊಟ್ಟಾಗ ಅದ್ರದ್ದು ಟ್ರೂಪ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಒಂದು. ಮತ್ತು ರೋಡ್ ಆಕ್ಸಿಡೆಂಟ್ಸ್ ನೀವು ಕೇಳಿದ್ರೆ, ರೋಡ್ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ರೋಡ್ ಕಿಲ್ಲೆಲ್ಲ ಸಾಯಂತವೆ. ಮತ್ತು ಎಲ್ಲ ಹ್ಯೂಮನ್ ಇಂಡ್ಯೂಸ್ಡ್ ಏರಿಯಾಗಳಿಗೆ ಬರೋಂಥದ್ದು, ಸೆಟಲ್ಡ್ ಆಗಿರೋಂಥ ಏರಿಯಾಗಳು ಬಂದು ಅಲ್ಲಿ ಮ್ಯಾನೇಜ್ ಮಾಡೋಂಥದ್ದು. ಇಲ್ಲಿ ಕಂಪ್ಲೀಟ್ಲಿ ಇಲ್ಲಿ ರೀಜನ್ರೇಷನ್ ಹಾಳಾಗ್ಬಿಡುತ್ತೆ. ಮತ್ತು ಇದು ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮಲ್ಲಿ ಸೆಕೆಂಡರಿ ರೀಜನ್ರೇಷನ್ ಅಂತ ಹೇಳ್ತೀವಿ. ಎಲ್ಲಿ ಈ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟ್ ಆಗಿರ್ತದೆ, ಎಲ್ಲಿ ಡಿಸ್ಟ್ರಾಯ್ ಆಗಿರುತ್ತೆ, ಇದಾಗಿರುತ್ತೆ ಹ್ಯಾಬಿಟ್ಯಾಟು, ಅಂಥ ಫಾರೆಸ್ಟ್ಗಳಲ್ಲಿ ಇದು ಮೇಜರ್ ಆಗಿ ರೋಲ್ ಪ್ಲೇ ಮಾಡುತ್ತೆ. ಇಂಥದ್ದೆಲ್ಲ ನಾವು ಸಿಸ್ಟಮ್ನ ಹಾಳು ಮಾಡ್ತಾಯಿದ್ದೀವಿ. ದಯವಿಟ್ಟು ಅದಕ್ಕೆ ಎಲ್ಲರಿಗೂ ಹೇಳ್ತೀವಿ, ಯಾರು ಕೋತಿಗಳಿಗಾಗಲಿ ಅದು ಯಾವುದೇ ಅನಿಮಲ್ಸ್ಗಳಿಗೆ ನೀವು ಫೀಡ್ ಮಾಡಬೇಡಿ.
ಸೊ ಕೋತಿಗಳದ್ದು ಡಯಟಿಂಗ್ ಫುಡ್ ಏನ್ ಸರ್, ಏನೇನು ತಿನ್ನುತ್ತೆ ಆಗಲೇ ಹೇಳಿದ್ರಿ, ಬಟ್ ಮೇಜರ್ ಆಗಿ ಏನೇನು ಅದು ಆಹಾರ ಸೇವನೆ ಮಾಡುತ್ತೆ? ಈ ಕಾಡುಗಳಲ್ಲಿ ಮೇಜರ್ ಫುಡ್ ಬಂದು ಅವಕ್ಕೆ ಹಣ್ಣುಗಳು ಸಿಗುತ್ತೆ ಚೆನ್ನಾಗಿ, ಹಣ್ಣುಗಳು ತಿನ್ನುತ್ತೆ, ಬೀಜಗಳು ತಿನ್ನುತ್ತೆ, ಎಲೆ ಚಿಗುರುಗಳನ್ನ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಇದ್ರ ಜೊತೆಗೆ ಕೋಳಿ ಮೊಟ್ಟೆಗಳನ್ನ ತಿನ್ನುತ್ತೆ. ಇದನ್ನೆಲ್ಲ ಟೇಸ್ಟ್ ಮಾಡುತ್ತೆ. ಬಟ್ ಏನಾಗ್ತದೆ ನಮ್ಮಲ್ಲಿ ಇದು ಜಾಸ್ತಿ ಈಗ ಬಾನೆಟ್ ಮಕಾಕ್ಸ್ಗಳು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ಹ್ಯೂಮನ್ ಡಾಮಿನೇಟೆಡ್ ಏರಿಯಾಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ. ಹ್ಯೂಮನ್ ಡಾಮಿನೇಟೆಡ್ ಏರಿಯಾದಲ್ಲಿ ನಾವೇನೇನು ತಿಂತೀವಿ ಅದನ್ನು ಇವು ತಿಂತಾ ಇದ್ದಾವೆ. ಹಾಗಾಗಿ ಏನಾಗುತ್ತೆ, ನಾವೇನು ತಿಂತೀವಿ, ಅನ್ನ ಆಗಿರ್ಬೋದು ಅಥವಾ ವೇಸ್ಟ್ ನಾವು ಎಸೆಯೋದಾಗಿರ್ಬೋದು, ಈಗ ನಾವು ಬೆಳೆದಿರೋಂಥ ಕ್ರಾಪ್ಸ್ಗಳಾಗಿರ್ಬೋದು, ಕಡಲೆ ಬೀಜ ತಿನ್ನೋಕೆ ಬರ್ತವೆ, ಎಳ್ನೀರು ಕುಡಿಯೋಕೆ ಬರ್ತವೆ, ಮಾವಿನ ಹಣ್ಣು ತಿನ್ನೋಕ್ಕೆ, ಕಿತ್ಲೆ, ಸೇಬು, ಇಂಥ ಏನು ಜ್ಯೂಸು ಕುಡಿಯುತ್ತೆ, ಎಲ್ಲ ಹಣ್ಣುಗಳು, ಸೀಬೆಕಾಯಿ ಏನ್ ನಾವು ಬೆಳಿತೀವಿ ಅದನ್ನ ಹ್ಯೂಮನ್ ಡಾಮಿನೇಟೆಡ್ ಏರಿಯಾದಲ್ಲಿ ಈಗ ನೀವು ತುಂಬಾ ಕ್ರಾಪ್ ಡ್ಯಾಮೇಜ್ ನ ಮಾಡ್ತಾ ಇದಾವೆ. ಯಾಕಂದ್ರೆ ಇದ್ರದ್ದು ಪ್ರೋಟೀನ್ ಇದು ಚೇಂಜ್ ಆಗ್ತಾ ಇದೆ, ಪ್ರೋಟೀನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು. ಯಾವಾಗ ಇದು ಒಂದ್ಸಲಿ ಕಾಡಲ್ಲಿ ಈ ತರ ಫುಡ್ನ ನ್ಯಾಚುರಲ್ ಆಗಿ ತಿನ್ನೋದನ್ನ ಬಿಡ್ತವೆ, ಇದಕ್ಕೆ ಅಡಾಪ್ಟ್ ಆಗ್ತವೆ, ಅವಾಗ ಏನಾಗುತ್ತೆ, ಪ್ರೋಟೀನ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರೋಟೀನ್ ನಮ್ಮ ಫುಡ್ಗಳಲ್ಲಿ ಮೇಜರ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಪ್ರೋಟೀನ್ ಯಾಕೆ ಬೇಕು ಅಂತಂದ್ರೆ ಅದ್ರದ್ದು ರಿಪ್ರೊಡಕ್ಟಿವ್ ಸಿಸ್ಟಮ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ. ಯಾವಾಗ ಇದು ಈ ಫುಡ್ಗಳಿಗೆ ಜಾಸ್ತಿ ಒಲವು ತೋರಿಸ್ತವೆ, ಅವಾಗ ಏನಾಗುತ್ತೆ, ಇದ್ರದ್ದು ರಿಪ್ರೊಡಕ್ಷನ್ ಸ್ಟೇಜಸ್ಸು ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿಯಾಗಿ ಪ್ರೋಟೀನ್ ತುಂಬ ಜಾಸ್ತಿಯಾಗಿ ಏನಾಗುತ್ತೆ, ಒಂದು ಟೈಮಲ್ಲಿ ನಮ್ದು ಇದ್ರದ್ದು ರಿಪ್ರೊಡಕ್ಷನ್ ಸೈಕಲ್ನ ಆಲ್ಟ್ರ್ ಆಗ್ತಾ ಇದ್ದಾವೆ. ಮತ್ತು ಒಬೆಸಿಟಿ ನಾವು ಹೇಳ್ತೀವಿ, ಅದು ತಿಂದು ತುಂಬ ದೊಡ್ಡದಾಗುತ್ತೆ. ಇದೆಲ್ಲ ಒಂದು ಬಿಹೇವಿಯರಲ್ ಚೇಂಜಸ್ಸು. ಮತ್ತು ಮೆಟಬಾಲಿಕ್ ರೇಟ್ಗಳು ಚೇಂಜ್ ಆಗೋವಂಥದ್ದು. ಇವೆಲ್ಲ ಫುಡ್ಡಿಂದ ನಮ್ಮ ಕೋತಿಗಳ ಬಿಹೇವಿಯರು ಹೇಗೆ, ಕೆಲವೊಂದು ಕಡೆ ನೀವು ನೋಡಿರ್ತೀರ, ಕಿತ್ಕೊಳಕ್ ಬರ್ತವೆ, ಅಗ್ರೆಸಿವ್ ಆಗ್ತವೆ, ಡಾಮಿನೇಟ್ ಮಾಡ್ತವೆ. ಪ್ರಾಕ್ಟೀಸ್ ಹೌದು, ಇದು ಈ ಪ್ರಾಕ್ಟೀಸಸ್ ಆದಾಗ ಏನಾಗುತ್ತೆ, ಓವರ್ ದ ಇಯರ್ ಇದ್ರದ್ದು ಬಿಹೇವಿಯರಲ್ ಚೇಂಜಸ್ ನಾವು ಕಾಣ್ತಾ ಇದೀವಿ. ಕೋತಿಗಳಲ್ಲಿ ಮರಿ ಮಾಡೋ ಪ್ರಕ್ರಿಯೆ ಎಲ್ಲ ಗೊತ್ತಿರುವಂಥದ್ದೇ, ಬಟ್ ಆದ್ರೆ ಅದಾದ್ಮೇಲೆ ಮಗುನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಎಷ್ಟು ದಿನಗಳವರೆಗೆ ಇಟ್ಕೊಳ್ಳುತ್ತೆ, ಅಥವಾ ಹೊರಗೆ ತಳ್ಳುತ್ತಾ ನೀನು ಹೋಗು ನೀನೇ ಬದುಕು ಅನ್ನೋ ರೀತಿಯಾಗಿ, ಅಥವಾ ಗ್ರೂಪಲ್ಲೇ ಇಟ್ಕೊಳ್ಳುತ್ತಾ? ಒಂದ್ಸಲಿ ಮೇಟಿಂಗ್ ಆದ್ಮೇಲೆ ಮರಿಗಳಾಗುತ್ತೆ. ಮರಿಗಳು ಯಾವಾಗ ಆಗುತ್ತೆ ಅಂದ್ರೆ 165 170 ದಿನ ಅದರದ್ದು ಗರ್ಭಾವಧಿ, ಜಸ್ಟೇಷನ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಮರಿಗಳಾಗುತ್ತೆ. ಹುಟ್ಟಿದಂಥ ಮರಿಗಳು ತಾಯಿನೇ ತುಂಬಾ ಡಿಪೆಂಡ್ ಆಗಿರ್ತವೆ. ಅದು ನೀವು ನೋಡಿರ್ಬೋದು, ತಾಯಿಯ ಹೊಟ್ಟೆ ಭಾಗದಲ್ಲೇ ಯಾವಾಗಲೂ ಕಚ್ಕೊಂಡಿರುವಂಥದ್ದು, ಹಾಲು ಕುಡಿಯೋಂಥದ್ದು. ಈ 1 ವರ್ಷದವರೆಗೂ ಇದು ಲ್ಯಾಕ್ಟೇಷನ್ ಪೀರಿಯಡ್ ಇರುತ್ತೆ. ಅಂದ್ರೆ ಹಾಲು ಕುಡಿಸೋದು, ಜೊತೆಲಿ ಬೇರೆ ಬೇರೆ ಪಾಠಗಳನ್ನ ಹೇಳ್ಕೊಡೋದು ಮಾಡ್ತವೆ. ಇದಾದ್ಮೇಲೆ ಹೆಣ್ಮರಿ ಹುಟ್ಟಿದ್ರೆ ತನ್ನ ತಾಯಿ ಜೊತೆನೇ ಅದು ಕಂಟಿನ್ಯೂ ಆಗುತ್ತೆ, ಜೊತೆಗೆ ಜೊತೆಲೆ ಕಂಟಿನ್ಯೂ. ಗಂಡು ಮರಿ ಆದ್ರೆ ಏನಾಗುತ್ತೆ, ಒಂದು 3 ಇಂದ 4 5 ವರ್ಷದಲ್ಲಿ ಏನಾಗುತ್ತೆ, ಇದು ಗ್ರೂಪ್ನ ಬಿಟ್ಟು ಬೇರೆ ಗ್ರೂಪ್ಗೆ ಹೋಗುವಂಥದ್ದು, ಟ್ರೂಪ್ನ ಬಿಟ್ಟು ಬೇರೆ ಟ್ರೂಪ್ಗೆ ಹೋಗುವಂಥದ್ದು ಆಗುತ್ತೆ. ಇಲ್ಲಾಂದ್ರೆ ಅದೇ ಟ್ರೂಪಲ್ಲಿ ಇರೋಂಥದ್ದು ನಾವು ನೋಡಿದ್ವಿ. ಈಗ ಏನಾಗುತ್ತೆ, ಇದರಲ್ಲಿ ಏನಾಗುತ್ತೆ, ಮಲ್ಟಿಲೀನಿಯಲ್ ನಾನು ಆಗ್ಲೇ ಹೇಳಿದ್ನಲ್ಲ, ಇದರಲ್ಲಿ ಹೆಣ್ಮರಿಗಳಾದ್ರೆ ಹುಟ್ಟಿದಂಥ ಟ್ರೂಪಲ್ಲೇನೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತಾಯಿ ಇದು ನೆಕ್ಸ್ಟ್ ಪೊಸಿಷನ್ ತಗೊಳ್ತಾ ಹೋಗ್ತದೆ. ಬಟ್ ಗಂಡುಗಳಲ್ಲಿ ಸಪ್ರೇಟ್ ಆಗ್ತಾ ಹೋಗುತ್ತೆ. ಇದೊಂದು. ಮತ್ತೆ ರಿಪ್ರೊಡಕ್ಷನ್ ಅಂತ ಬಂದಾಗ ಮೇಟಿಂಗ್ ಆಗುತ್ತೆ. ಮೇಟಿಂಗ್ ಆದ್ಮೇಲೆ ಏನಾಗುತ್ತೆ, ವೀನಿಂಗ್. ನೆಕ್ಸ್ಟ್ ವೀನಿಂಗ್ ಬಂದು 1 ವರ್ಷ 1.5 ವರ್ಷಕ್ಕೆ ಆಗುತ್ತೆ. ಮತ್ತೆ 2ನೇ ವರ್ಷಕ್ಕೆ ಇದು ಮತ್ತೆ ಈಟಿಗೆ ಬರುತ್ತೆ ಫೀಮೇಲ್, ಮತ್ತೆ ಮೇಟಿಂಗ್ ಆಗುತ್ತೆ. ಮತ್ತೆ ಇದೇ ಪ್ರೊಸೀಜರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಯಾರಾದ್ರೂ ಪ್ರೆಡೇಟರ್ಸ್ ದಾಳಿ ಮಾಡಿದಾಗ ಯಾವ ತರ ಕೇರ್ ಮಾಡ್ತಾರೆ? ಸೊ ತುಂಬಾ ಇದಕ್ಕೆ ಮರಿಗಳಿಗೆ ಮೇಜರ್ ಪ್ರಿಡೇಟರ್ ಅಂದ್ರೆ ನಮ್ಮ ಹದ್ದುಗಳು ಅಂತ ಹೇಳ್ತೀವಿ ನಾವು. ಈಗ ಆಟ ಆಡ್ಬೇಕಾದ್ರೆ ಹದ್ದುಗಳು ಬಂದು ಎತ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ನಮ್ಮಲ್ಲಿ ಚೇಂಜಬಲ್ ಹಾಕಿಗಳು ಅಂತ ಹೇಳ್ತೀವಿ, ಮತ್ತೆ ಕ್ರಸ್ಟೆಡ್ ಸರ್ಪಂಟಿಗಳು, ಈ ಕಿಲ್ನ ತೊಗೊಂಡು ಹೋಗುವಂಥ ಕೇಸಸ್ಗಳು ಜಾಸ್ತಿ ಇರುತ್ತೆ. ಮತ್ತು ಈ ಹೆಬ್ಬಾವುಗಳು ಇದನ್ನು ತಿನ್ನೋಂಥ ಇದಿರುತ್ತೆ. ಇದನ್ನು ತುಂಬ ಕೇರ್ ಮಾಡ್ತವೆ. ನಾನು ಆಗಲೇ ಹೇಳ್ದಂಗೆ ಆಲ್ಫಾ ಇದು ಯಾವಾಗಲೂ ತಾಯಿ ಮರಿಗಳನ್ನ ಜೊತೆಲೇ ನೋಡ್ಕೊಂಡೇ ಇರುತ್ತೆ. ಇಲ್ಲಾಂದರೆ ಕಿನ್ಶಿಪ್ ಅಂತ ಹೇಳ್ತೀವಿ, ಅದ್ರದ್ದು ಹಳೆ ಮರಿಗಳಾಗಿರ್ಬೋದು ಅಥವಾ ಚಿಕ್ಕಮ್ಮ ಅಥವಾ ಆಂಟಿ ಇವ್ರುಗಳು ಇದನ್ನ ಕೇರ್ ಮಾಡ್ತಿರ್ತಾರೆ. ಇದು ಕೋತಿಗಳಲ್ಲಿ ಮೇಜರ್ ಆಗಿ ಲರ್ನಿಂಗ್ ಸರ್ ಹೇಗೆ ಹೇಳ್ಕೊಡೋದು? ಅದೇ ಸೇಮ್ ಲರ್ನಿಂಗ್ ಏನಂದ್ರೆ ನಾವೀಗ ನೀವು ಎಲ್ಲ ಕೇಳಿದಿರ ಮರಕೋತಿ ಆಟ, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಆಟ ಆಡ್ತಿದ್ವಿ. ಇದೇ ತರ ಏನಾಗುತ್ತೆ, ಮಲ್ಟಿ ಫೀಮೇಲ್ಸ್ ಮರಿಗಳು, ಅದ್ರ ಮರಿಗಳು ಇವೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇರ್ತವೆ. ಈ ಆಟ ಆಡ್ಬೇಕಾದ್ರೆ ಬಿಹೇವಿಯರಲ್ ಸ್ಟಡೀಸ್ಗಳು, ಬೀಳೋದಾಗ್ಲಿ ಹೇಳೋದಾಗ್ಲಿ ಮರ ಹತ್ತೋದಾಗ್ಲಿ, ಹೆಂಗೆ ಹ್ಯಾಂಗ್ ಮಾಡ್ಬೇಕು, ಹೆಂಗೆ ಗ್ರಿಪ್ ಅಲ್ಲಿ ಇಟ್ಕೋಬೇಕು, ಏನೇನ್ ತಿನ್ಬೇಕು ತಿನ್ಬಾರ್ದು, ಇವೆಲ್ಲ ಆ ಟೈಮಲ್ಲೇನೆ ಒಂದು ಸೋಷಲ್ ಆಗಿ ಕಲಿಯಂತ ಒಂದು ಪಾಠಗಳಿತ್ತು. ಇದೊಂಥರ ಸ್ಕೂಲ್ ತರ ಇದು.